ಸಂಸ್ಕೃತವಾಗಿ ನಾವು ನಡ್ಕೊಂಬಂದಿದ್ದೀವಿ. ನೀನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ, ಯಾವ ಲ್ಯಾಂಗ್ವೇಜಲ್ಲಿ ನೀನು ಉತ್ತರ ಜನಗಳ ಹತ್ರ ಮಾತಾಡ್ತೀವಿ, ಅದೇ ಲ್ಯಾಂಗ್ವೇಜ್ ನಾನು ಉತ್ತರ ಕೊಡ್ತೀನಿ. ಬರ್ತೀನಿ ಬಾ ಮತ್ತೆ ನೋಡು. ಈಗ ವೈಯಕ್ತಿಕವಾಗಿ ನಿಂದನೆಗಳು ಮಾಡಿದ್ರೆ ಅಂತ ಹೇಳ್ತಾ ಇದ್ರಿ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸೋದು ಏನಾದ್ರು ಮಾಡಿ ಸರ್? ಕಾನೂನು ಕ್ರಮ ಜರುಗಿಸೋದು ಒಂದು ಕಡೆ ಇರಲಿ ಸರ್, ರಾಜಕೀಯವಾಗಿ ಇವನು ಏನು ಊರಲ್ಲೇ ಹೇಳ್ಕೊಂಡು ತಿರುಗ್ತಾವನಲ್ಲ, ಲಕ್ಷ್ಮಣ ಅದೇನೋ ಅವನ ಲಕ್ಷ್ಮಣ ಅವನು ಹಿಂಗೆ ಏಕುದ್ದಲ್ಲಿ ಮಾತಾಡ್ತಾನಲ್ಲ, ಅವನೇನಾದ್ರು ಇದೆಯಾ ಮೊಬೈಲಲ್ಲಿ, ಅವ್ರ ಮೊಬೈಲಲ್ಲಿ ಏನಾದರೂ ಅವ್ರ ಮನೆಯವ್ರದ್ದಿದೆಯಾ, ಅವ್ರ ಮಗಳದಿದೆಯಾ ಅಂತ ಹೇಳ್ತಾನಲ್ಲ ಬೋಳಿ ಮಗ ಇವ. ನಮ್ಮದು ನಮ್ಮ ಮನೆಯವ್ರದ್ದಿದೆ ಅನ್ನುವಂಥದ್ದು ಇವನ ಬೋಳಿ ಮಗ ಇದ್ರೆ ಅಂತ ಹೇಳುವಂಥ ಕೆಲಸವನ್ನು ಮಾಡಲಿ. ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾನೆ? ನಂದೇನಾದರೂ ಇದ್ರೆ ಹೇಳುವಂಥ ಕೆಲಸವನ್ನು ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಇವನು. ಹಾಂ, ನಾನು ಯಾಕೆ ಸ್ಟೇ ತಗೊಂಬಂದಿರೋ ಅವನಲ್ವಾ ಸರ್? ಸ್ಟೇ ಯಾಕೆ ತಗೊಂಬಂದವನೇ? ಇವನು ಹೇಳ್ತಾನಲ್ಲ ಬಿಡುಗಡೆ ಮಾಡಲಿ, ನಾನು ಹಿಡ್ಕೊಂಡಿದ್ದೀನಿ ಅಂತಾನೆ. ಬೋಳಿ ಮಗನೇ, ನೀನು ಯಾಕೆ ಸ್ಟೇ ತಗೊಂಬಂದಿದ್ಯಾ? ಅದನ್ನು ವೆಕೇಟ್ ಮಾಡಿಸೋ, ಬಿಡುಗಡೆ ನೆಕ್ಸ್ಟ್ ಡೇನೇ ಮಾಡ್ತೀನಿ, ನೆಕ್ಸ್ಟ್ ಮೊಮೆಂಟೇ ಮಾಡ್ತೀನಿ, ನೆಕ್ಸ್ಟ್ ಸೆಕೆಂಡೇ ಮಾಡ್ತೀನಿ ನಾನು. ನೆಕ್ಸ್ಟ್ ಸೆಕೆಂಡೇನೆ ಎಪಿಸೋಡ್ ಮೂಲಕ ಹೇಳ್ತೀನಿ ಇವನು ಕತೆ ಏನು, ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಇವೊಂದು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು 100% ಜನರ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿನ್ನ ಯೋಗ್ಯತೆಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ದೇನೆ. ನನ್ನ ಒಕ್ಕಲಿಗ ಅಲ್ಲ ಅನ್ನುವಂಥದ್ದು ಯಾವುದನ್ನು ಪ್ರೂಫ್ ಕೊಟ್ಟ ನೀನು? ನೋಡಿದ್ದ ನೀನು? ಮಗನೇ, ನೀನು ಸರ್ಟಿಫಿಕೇಟ್ ಸಮೇತ ಡಿಸ್ಪ್ಲೇ ಮಾಡಿದ್ನಲ್ಲ. ಇಂಥವೆಲ್ಲ ಮಾಡ್ಕೊಂಡು ತಿರುಗಾಡ್ತಾ ಕೆಲಸವನ್ನು ಮಾಡ್ತಾ ಇದೆಯಾ ನೀನು? ನಿನ್ನ ಯೋಗ್ಯತೆ, ನೀನು